ನೈಜ ಫಲಾನುಭವಿಗಳಿಗೆ ಭೂಮಿ ಮಂಜೂರಾತಿ ಆಗವ್ ಪುರುಷೋತ್ತಮ್. ಬಗರ್ ಹುಕುಂ ಸಾಗುವಳಿ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿರುವ ಅರ್ಹ ಫಲಾನುಭವಿಗಳು ಸಂಬಂಧಪಟ್ಟ ದಾಖಲೆಗಳನ್ನು ಬಗರ್ ಹುಕುಂ ಕಮಿಟಿಗೆ ಒದಗಿಸಿದರೆ ದಾಖಲೆ ಪರಿಶೀಲಿಸಿ ಸಾಗುವಳಿ ಚೀಟಿ ಕೊಡಿಸಲು ಬದ್ಧರಾಗಿದ್ದೇವೆ ಅಂತ ಬಗರ್ ಹುಕುಂ ಸಮಿತಿ ಸದಸ್ಯ ಆಗವ್ ಪುರುಷೋತ್ತಮ್ ಅವರು ತಿಳಿಸಿದರು. ಪಟ್ಟಣದ ಪುರಸಭೆ ಕಚೇರಿಯಲ್ಲಿರುವ ಬಗರ್ ಹುಕುಂ ಕೊಠಡಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಚ್.ಸಿ. ಬಾಲಕೃಷ್ಣ ಅವರು ಸಮಿತಿ ಅಧ್ಯಕ್ಷರಾಗಿದ್ದಾರೆ. 3 ಮಂದಿ ಸಮಿತಿಯ ಸದಸ್ಯರನ್ನು ಸರ್ಕಾರ ನಾಮನಿರ್ದೇಶನ ಮಾಡಿದೆ. ಎಚ್.ಸಿ. ಬಾಲಕೃಷ್ಣ ಅವರು 220 ರೈತರಿಗೆ ಸಾಗುವಳಿ ಚೀಟಿ ನೀಡಲು ದಾಖಲೆ ಸಿದ್ಧಪಡಿಸಿ ಸಹಿ ಮಾಡಿದರು. ಕಮಿಟಿ ಅಧ್ಯಕ್ಷರೊಬ್ಬರ ಸಹಿ ಮಾತ್ರ ಇರುವುದರಿಂದ ಕೊಡಲು ಬರುವುದಿಲ್ಲ ಅಂತ ಮಾಜಿ ಶಾಸಕರು ತಡೆ ಹಿಡಿದಿದ್ದಾರೆ. ಸಮಿತಿ ಸದಸ್ಯ ಕುಮಾರ್ ಮಾತನಾಡಿದರು. ಬಗರ್ ಹುಕುಂ ಸಾಗುವಳಿ ಚೀಟಿಗಾಗಿ ಫಾರಂ ನಂಬರ್ 57ರಲ್ಲಿ ಅರ್ಜಿ ಸಲ್ಲಿಸಿರುವ ಎಸ್ಸಿ ಎಸ್ಟಿ ರೈತ ಫಲಾನುಭವಿಗಳಿಗೂ ಹಂತ ಹಂತವಾಗಿ ದಾಖಲೆ ಮಾಡಿಕೊಡಲಾಗುವುದು. ಫಾರಂ 50, ಫಾರಂ 53 ಮೊದಲು ಸಾಗುವಳಿ ಚೀಟಿ ನೀಡಿ ಮುಂದಿನ ಹಂತದಲ್ಲಿ ಫಾರಂ 57ಕ್ಕೂ ಸಾಗುವಳಿ ಚೀಟಿ ನೀಡಲು ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದರು. ಸಂದರ್ಭದಲ್ಲಿ ಕಮಿಟಿ ಸದಸ್ಯೆ ಚಂದ್ರಕಲಾ ಆರಾಧ್ಯ ಅವರು ಇದ್ದರು. ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರಿಂದ ಇದು ರೈತರು ಸದುಪಯೋಗ ಪಡಿಸ್ಕೊಂಡ್ರೆ, ಯಾಕಂದ್ರೆ ಪಾಪ ನೀವು ದಿನ ಬೆಳಗ್ಗೆ ಎದ್ದು ಊರು ಬಿಟ್ಟು ಮನೆ ಕೆಲಸ ಬಿಟ್ಟು ಜಮೀನುಗಳ ಕೆಲಸ ಬಿಟ್ಟು ತಾಲೂಕು ಆಫೀಸ್ ಅಲ್ಲಿಯೇ ಬಂದು ಈಗಾಗಲೇ ನಿಮ್ಗೆ ಗೊತ್ತಿರಂಗೆ ತಾಲೂಕು ಆಫೀಸ್ಗೆ ಒಂದು ಹಂತಕ್ಕೆ ಬಂದಿದೆ. ಇವತ್ತಿನ ಲೆಕ್ಕಾಚಾರದಲ್ಲಿ ನಮ್ಮ ಮಾನ್ಯ ಶಾಸಕರ ಒಂದು ಶ್ರಮದಿಂದ ಇವತ್ತು ತಾಲೂಕು ಆಫೀಸ್ ಒಂದು ಹಂತಕ್ಕೆ ಬಂದಿದೆ. ಯಾಕೆಂದ್ರೆ ಈ ಮೊನ್ನೆ ರಾಜ್ಯ ಸರ್ಕಾರನೇ ಇವತ್ತು ಮಾಗಡಿ ತಾಲೂಕು ಉತ್ತಮ ಕಂದಾಯ ಅಧಿಕಾರಿಗಳು ಅಂತ ಇವತ್ತು ತಹಸೀಲ್ದಾರ್ಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಾನ್ಯ ಶಾಸಕರನ್ನು ಕೂಡ ಅಭಿನಂದಿಸ್ತೀನಿ, ಮತ್ತೆ ಎಲ್ಲ ಅಧಿಕಾರಿಗಳನ್ನು ಕೂಡ ಅಭಿನಂದಿಸ್ತೀನಿ. ಇದೇ ರೀತಿಯಲ್ಲಿ ಅಧಿಕಾರಿಗಳು ಮುಂದೆ ರೈತರಿಗೆ ಸ್ಪಂದಿಸ್ತಾ ತಮ್ಮ ಸಮಸ್ಯೆಗಳ ಇನ್ನೂ ಏನೇನು ಕೆಲವು ಸಮಸ್ಯೆಗಳಿದೆ ಅವೆಲ್ಲ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಜನಪ್ರತಿನಿಧಿಗಳ ಜೊತೆ ಅಧಿಕಾರಿಗಳು ಕೂಡ ಕೆಲಸ ಮಾಡಿದಾಗ ಯಾವುದೇ ತಾಲೂಕು ಆಫೀಸಲ್ಲಿ ಮುಂದೆ ಸಮಸ್ಯೆ ಆಗೋದಿಲ್ಲ, ಎಲ್ಲ ಸಾಂಗತ್ಯವಾಗಿ ನಡೀತದೆ ಅಂತ ನಾನು ಹೇಳಬೇಕು. ಅದೇ ನಕಲಿ ಆಗಿದೆ ಅಂತಾನೆ ಈಗೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ. ಈಗ ಶಾಸಕರೇ ಇಡೀ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಮಾಗಡಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದ್ರಿಂದ ಇನ್ ಮುಂದೆ ಯಾವುದೇ ನಕಲಿ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಒಂದು ನಾವು ಕೊಟ್ಟ ತಕ್ಷಣ ಇದು ಒರಿಜಿನಲ್ ಅಂತ ನಾನು ಹೇಳೋದಿಲ್ಲ. ಇದನ್ನ ವೆರಿಫಿಕೇಶನ್ ಮಾಡ್ತೀವಿ. ನಾವು ನಮ್ಮ ಕಮಿಟಿಯಲ್ಲಿ ಇರುವಂತದನ್ನ ವೆರಿಫಿಕೇಶನ್ ಮಾಡ್ತೀವಿ. ನಕಲಿ ಆದ್ಮೇಲೆ ಒರಿಜಿನಲ್ ಆಗಿ ಜಿನ್ಯಾನ್ ಆಗಿದ್ರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಅದನ್ನ ಯಾರು ಬರೋದಿಲ್ಲ, ಯಾರು ಬರೋಲ್ಲ ಸುಮ್ಮನೆ ಇರ್ತಾರೆ, ಅವ್ರಿಗೆ ನೆಕ್ಸ್ಟ್ ನಮ್ದು ಕಮಿಟಿ ಮುಗಿದಿದ್ದಂಗೆ ಅದೆಲ್ಲ DC ಹೋಗುತ್ತೆ. DC ನೆಕ್ಸ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದಿನ ಸರ್ಕಾರಗಳು ಇವನ್ನ ಮತ್ತೆ ಕಮಿಟಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೂಲ್ಸ್ ರೆಗ್ಯುಲೇಷನ್ ಇರ್ತದೆ. ಈಗ 57 ಫಾರಂ ನಂಬರ್ಗೆ ಈಗ ಎಲ್ಲ ರೂಲ್ಸ್ ಇದೆ. ನಾವು ಹಿಂದೆ ಯೂಸ್ ಮಾಡ್ದಂಗೆ ಮಾಡಕ್ ಬರೋದಿಲ್ಲ. ಯಾಕೆಂದ್ರೆ BBMP ವ್ಯಾಪ್ತಿ ಎಷ್ಟು ಕಿಲೋಮೀಟರ್ ಅಂತ ಇರ್ತದೆ, ನಗರಸಭೆಯ ವ್ಯಾಪ್ತಿ ಎಷ್ಟು ಕಿಲೋಮೀಟರ್ ಅಂತ ಇರ್ತದೆ, ಪುರಸಭೆ ವ್ಯಾಪ್ತಿ ಎಷ್ಟು ಕಿಲೋಮೀಟರ್ ಅಂತ ಇರ್ತದೆ. ಅಷ್ಟು ಕಿಲೋಮೀಟರ್ ಬಿಟ್ಟು ನಾವು ಸಾಗುವಳಿ ಚೀಟಿನ ಕೊಡಬೇಕು. ಆದ್ರಿಂದ ರೈತರುಗಳಿಂದ ಈ ಅವಕಾಶವನ್ನ ಬಿಡದಲೆ ಉಪಯೋಗಿಸಬೇಕು ಅಂತ ಮನವಿ. ಸರ್ ಈಗ 53 ಫಾರಂ ನಮ್ಮ ಹತ್ರ ತಾಲೂಕು ಆಫೀಸ್ ನಲ್ಲಿ ಏನು ಒರಿಜಿನಲ್ ಅರ್ಜಿ ಇದೆ ಅವೆಲ್ಲ ಸ್ಕ್ಯಾನ್ ಆಗೋಗಿದೆ. ಎಲ್ಲ ಡಿಜಿಟಲ್ ಆಪ್ ಅಲ್ಲಿ ಸ್ಕ್ಯಾನ್ ಆಗೋಗಿದೆ. ಈಗ ನಾವು VARA ನಾವು ಹೋದ ವಾರದಿಂದಲೇ ನಾವು ಸ್ಪಾಟ್ ಮಾರ್ಸಲ್ ಹೋಗಬೇಕಾಗಿತ್ತು. VARAಗಳು ಚಳುವಳಿ ನಡೀತಾರೋದ್ರಿಂದ ನಾವು ಹೋಗಕ್ಕಾಗಿಲ್ಲ. ಆದ್ರಿಂದ ಈ ಮಹಾಲಯ ಅಮಾವಾಸ್ಯೆ ಕಳೆದ ನಂತರ ನಾವು ಒಂದೊಂದು ದಿವಸ ಒಂದೊಂದು ಹಳ್ಳಿಗಳು ಹಾಕೊಂತೀವಿ. ಅದು ಅಲ್ಲಿಂದ ನಿಮ್ಗೆ ಈಗ ಸುಮಾರು 53 ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಇರೋದನ್ನ ನಮ್ಮ ಇದರಲ್ಲಿ ಕಟ್ಟದಲ್ಲಿರುವಂತದ್ದು ಇನ್ನೊಂದು 6 ತಿಂಗಳಲ್ಲಿ ತಾಲೂಕು ಪೂರ್ತಿ ಕ್ಲಿಯರ್ ಮಾಡ್ತೀವಿ. ಈ ತರ ಸಮಸ್ಯೆ ಇರೋಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಈಗೆಲ್ಲಾನು ನಾವು ಆಪ್ ಮುಖಾಂತರ ಡಿಜಿಟಲ್ ಮುಖಾಂತರ ಮಾಡೋದ್ರಿಂದ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಈಗ ಈ ಸೆಕ್ಷನ್ ನಮ್ಮ L&D ಸೆಕ್ಷನ್ ಬರುವಂತ ಪ್ರತಿಯೊಂದು ದಾಖಲಾತಿನೂ ಕೂಡ ಸ್ಕ್ಯಾನಿಂಗ್ ಮಾಡಿಸ್ತಾ ಇದೀವಿ. ನಾವು ಮುಂಚೆ ರೆಕಾರ್ಡ್ ರೂಮ್ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ನೀವು ಈಗ ಏನು ಬೇರೆ ದಾಖಲಾತಿ ಏನು ಸ್ಕ್ಯಾನಿಂಗ್ ಆಗ್ತಾ ಇದೆ ಅದೇ ರೀತಿಯಲ್ಲಿ L&D ಸೆಕ್ಷನ್ ಕೂಡ ದಾಖಲಾತಿಗಳು ಸ್ಕ್ಯಾನ್ ಆಗ್ತಾ ಇದೆ. ಇನ್ನು ಮುಂದೆ ಬರೀ ಒಂದ್ ಸೆಕೆಂಡ್ 2 ಸೆಕೆಂಡ್ ಅಲ್ಲಿ ನಮ್ಗೆ ದಾಖಲಾತಿ ಸಿಗ್ತದೆ. ಎಷ್ಟು ಅರ್ಜಿಗಳು ಬಂದಾವೆ, ಎಷ್ಟು ಅರ್ಜಿಗಳು ಇತ್ಯರ್ಥ ಪಡಿಸಬಹುದು, ಎಷ್ಟು ಜನ ಕೊಡಬಹುದು, ಯಾವಾಗ? ಈಗ ನಮ್ಗೆ ನಮ್ಮ ಕಮಿಟಿ ಬಂದ ಮೇಲೆ ಈ ತರ ಸಮಸ್ಯೆ ಇರುವಂತವು ನಮ್ಗೊಂದು 120-150 ಅರ್ಜಿ ಬಂದಿದ್ದು ಅವೆಲ್ಲಾನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಅದೆಲ್ಲಾನು ಈಗಾಗಲೇ ಎಲ್ಲ VAಗಳ ಕೈಲೂ ಇದೆ. ಅವರೆಲ್ಲರೂ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಯಾವ ಸಮಸ್ಯೆ ಇದೆ ಅದು ಕರೆಕ್ಟ್ ಆಗಿದೆ ಅನ್ನೋಕೆ ಅವರೇ VAಗಳು ಮತ್ತೆ RIಗಳು ರಿಪೋರ್ಟ್ ಮಾಡ್ತಾರೆ. ಏನೋ ಸಮಸ್ಯೆ ಇರೋಕೆ ನಾವು ಕಮಿಟಿ ಸದಸ್ಯರು ಹೋಗ್ತೀವಿ ಜೊತೆಗೆ.
ಅಲ್ಲೂ ಆಗಿ ಅದನ್ನ ಇತ್ಯರ್ಥ. ಲೀಗಲಿ ಇರುವಂತವಕ್ಕೆ ಯಾವಾಗ ಕೊಡುವಂತ ಸಾಧ್ಯತೆ ಐತೆ? ಲೀಗಲಿ ಇರುವಂತವಕ್ಕೆ ಈಗ ಅದನ್ನೇ ಈಗ ಎಲ್ಲ ರಿಪೋರ್ಟ್ ಬಂದ ತಕ್ಷಣ ನಾವು ಒಂದೊಂದು ಮೀಟಿಂಗ್ ನಲ್ಲಿ ಒಂದು 50 ಅರ್ಜಿಗಳನ್ನ ವಿಲೇವಾರಿ ಮಾಡಿ ಹಂತವಾಗಿ ಒಂದೊಂದು ಮೀಟಿಂಗ್ ಕರೆದ ತಕ್ಷಣ ಒಂದು 50 ಫೈಲ್ಗಳು ರೆಡಿ ಮಾಡಿ ಕೊಡುವಂತ ಕೆಲಸವನ್ನು ಮಾಡಿ. ಈಗಾಗಲೇ ಮುಗಿದಿದೆ ಸರ್, ಒಂದಷ್ಟು ಏನಾದ್ರು ಕಂಪ್ಲೀಟ್ ಮಾಡಿದೀರಾ? ಸರ್ ಕಂಪ್ಲೀಟ್ ಇನ್ನು ಯಾವ್ದು ಆಗಿಲ್ಲ. ಯಾಕಂದ್ರೆ ಎಲ್ಲ ನಮ್ಗೆ ಬಂದಿರೋದೆಲ್ಲ ಬರೀ ಸಮಸ್ಯೆಗಳೇ, ಯಾವ ನಾವಿನ್ನೂ ಕಂಪ್ಲೀಟ್ ಮಾಡಿಲ್ಲ. ಈಗ ಸಮಸ್ಯೆಗೆ ನಾವು ಇಷ್ಟ ದಿನ ಸಮಸ್ಯೆಗಳನ್ನ ರೆಡಿ ಮಾಡೋದಕ್ಕೆ ನಮ್ಗೆ 6-7 ತಿಂಗಳಾಗಿದೆ. ಆ ಸಮಸ್ಯೆಗೆಲ್ಲ ಒಂದು ಹಂತಕ್ಕೆ ತಂದಿದೀವಿ. ಈಗ ಅರ್ಜಿ ಇರೋನು ಒಂದು ಹಂತಕ್ಕೆ ತಂದಿದೀವಿ. ಇನ್ನೇನಿದ್ರು ನಮ್ದು ಈ ಸಮಸ್ಯೆಗಳು ಏನಿಲ್ಲ, ಹೋಗ್ತೀವಿ, ಮಾಚಾರ ಮಾಡ್ತೀವಿ, ಜಿನಿಯನ್ ಆಗಿರೋ ಚೆಕ್ ಮಾಡ್ತೀವಿ, ಫೈಲ್ ರೆಡಿ ಆಗುತ್ತೆ. ಎಲ್ಲ ಏನೇನ್ ಮಾಡ್ಬೇಕು ಪತ್ರ ಕೊಡ್ತೀವಿ, ಖಾತೆ ಆಗಬೇಕು ಅಂದ್ರೆ ಖಾತೆ ಮಾಡ್ತೀವಿ. ನಕಲಿ ಪತ್ರ ಮಾಡ್ಕೊಂಡಿದ್ರ ಅಂತ ಹೇಳ್ತೀರಲ್ಲ, ನಕಲಿ ಪತ್ರ ಮಾಡ್ಕೊಂಡಿರ್ತಾರ ಅಂತ ಹೇಳ್ತೀರ, ಅವ್ರಿಗೆ ಏನ್ ಕ್ರಮ? ನಕಲಿ ಅಂದ್ರೆ ಹಿಂದೆ ಆಗಿದೆ ಅಂತ ನಮಗೂ ಯಾವ್ದು ಬಂದಿಲ್ಲ ಇದುವಾಗ್ಲೂ. ಆತರ ಕೆಲವು ಪಬ್ಲಿಕ್ ನಲ್ಲಿ ಮಾತಾಡೋದು ನಾನು ಹೇಳಿದ್ದು. ಪಬ್ಲಿಕ್ ಅಲ್ಲಿ ಕೆಲವರು ಅವಾಗ ಯಾರು ಮಧ್ಯವರ್ತಿಗಳು ದುಡ್ಡು ಇಸ್ಕೊಂಡು ಅದ್ ಮಾಡೋದು ಇದು ಮಾಡೋದು ಅಂತ ಹೇಳ್ತಾರೆ. ನಮಗೂ ಕೂಡ ಯಾವ ನಕಲಿ ಪತ್ರಗಳು ನಮ್ಮ ಕೈಗೂ ಇದುವರೆಗೂ ಯಾವ್ದು ಬಂದಿಲ್ಲ. ಆ ತರದವ್ರು ಯಾರು ನಮ್ಮ ಹತ್ರ ಬಂದಿಲ್ಲ. ನಮ್ಮ ಹತ್ರ ಬರ್ತಾರಲ್ಲ ಪಾಪ ಬಡವರೇ ಜಾಸ್ತಿ, ಬಡವರು ರೈತರುಗಳು, ನಿಜವಾದ ರೈತರುಗಳೇ. ಅದೆಲ್ಲ ಏನೋ ಮಾಡಿ ನಿಮ್ ಕಾಲದಲ್ಲಿ ಮಾಡ್ಕೊಡ್ರಪ್ಪ, ನಿಮ್ ಕೈ ಹೋಗಿದ್ವಿ ಅಂತ ಬರ್ತಾರೆ. ನಮ್ದು MLA ಸಾಹೇಬ್ ಹೇಳಿರೋದು ಇಷ್ಟೇನೆ, ನೋಡಪ್ಪ ಯಾರಾಗ್ಲಿ ಯಾರಾಗ್ಲಿ ನಮ್ ರೈತರು ಒಳ್ಳೇದಾಗಬೇಕು, ಈ ತಾಲೂಕಲ್ಲಿ ರೈತರು ಉಳಿಬೇಕು. ಆ ಉದ್ದೇಶದಲ್ಲಿ ಈ 3 ಜನ ಕೆಲಸ ಮಾಡಿ ಒಂದು ಹೆಸರು ತಗೊಂಡ್ಬನ್ನಿ ಅಂತ ಹೇಳೋದು ನಾವು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲವರಿಗೆ OM ಎಲ್ಲ ಆಗಿದೆ, ಹೆಚ್ಚಾಗಿದೆ. ಇಂಥ ರೈತರಿಗೆ ನಾವು ನಿಜವಾಗ್ಲೂ ಇದು ಪ್ಲೇಸ್ಗೆ ಹೋಗಿ ಅವರ ಗಮನದಲ್ಲಿ ನಿಜವಾಗ್ಲೂ ರೈತ ಉಳುಮೆ ಮಾಡ್ತಾ ಇರುವಾಗ ಪರಿಶೋಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು. ಈಗ ಹಂಗಾದ್ರೆ ಕೆಲವರು ನೀವ್ ಹೇಳ್ತೀರಿ, ಈ ಕೆಲವರು ಕೂಲಿ ಹರಿಸ್ಕೊಂಡು ಅಥವಾ ಜೀತ ಮಾಡೋಕ್ಕೂ ಜೀವನ ಮಾಡೋದಕ್ಕೂ ಬೇರೆ ಕಡೆ ಹೋಗಿರ್ತಾರೆ. ಹಿಂದೆ ಉಳಿತಿರ್ತಾರೆ ಅವರು, ಹಿಂದೆ ಉಳಿತಿರ್ತಾರೆ. ಈಗ ನಂದೇ ಆದ್ರೂ ನಾನೇ ನನ್ನ ಜಮೀನು ಬಿಟ್ಬಿಟ್ಟು ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಆ ಥರದ್ದು ನೋಡಿರ್ತಾರೆ. ಅಕಸ್ಮಾತ್ ಅವನಿಗೆ ಕೊಡ್ತೀರಾ? 30 ವರ್ಷ ಏನ್ ಬೆಳೆ ಹಾಕಿದ್ದೆ, ಎಷ್ಟು ವರ್ಷ ತೆಕ್ಲು ಬಿಟ್ಟಿದ್ದೆ, ಎಷ್ಟು ವರ್ಷದಿಂದ ಬೆಳೆ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಆದ್ರಿಂದ ಅದೆಲ್ಲ ಈಸಿ ಇದೆ, ಕಂಡುಹಿಡಿಯೋದೆಲ್ಲ ಸುಲಭ ಇದೆ. ಅದು ಕಂಡುಹಿಡಿದು ಅದನ್ನೆಲ್ಲ ನಾವು ಚೆಕ್ ಮಾಡ್ತೀವಿ. ಸುಮ್ಮನೆ ಅರ್ಜಿ ಹಾಕೊಂಡಿರೋ ಎಲ್ಲಾದ್ರೂ ಕೊಡಕ್ ಕೊಡಲ್ಲ. ಅದು ಉಳುಮೆ ಮಾಡ್ತಾ ಇರ್ಬೇಕು, ರೈತನಾಗಿರ್ಬೇಕು. ಆಮೇಲೆ ಅವ್ನಿಗೆ ಯಾವ್ದೇ ಜಮೀನು ಇರಬಾರ್ದು, ಬೇರೆ ಜಮೀನು ಇರಬಾರ್ದು. ಅವ್ನು ಬಡವನಾಗಿದ್ದು ಜಮೀನಿಂದನೇ ಉಳುಮೆ ಮಾಡ್ಕೊಂಡಿದ್ರೆ ಬೆಳೆ ಬೆಳೀತಾ ಇದ್ರೆ ಅಂತವ್ರಿಗೆ ಅವಕಾಶ ಇದೆ. ಪತ್ರಿಕಾ ಸ್ನೇಹಿತರೆ, ಇನ್ನೊಂದು ಮನೆಗೆ ಸರ್ಕಾರದಿಂದ 57ಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅವ್ರಿಗೆ ಆದ್ಯತೆಯಾಗಿದೆ. ಅಂತೇಳು ಅರ್ಜಿದಾರರು ನಿಜವಾಗ್ಲೂ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರು ಅವರು ಬಂದು ಇಲ್ಲಿ ಆಫೀಸ್ಗೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ನಮ್ಮನ್ನ ಉಪಯೋಗಿಸಬಹುದು ಅಂತ ನಮ್ಮ ಶಾಸಕರ